ಇನ್ನು ಸಂಸದ ಬಸವರಾಜ ಬೊಮ್ಮಾಯಿ ವಿರುದ್ಧವಾಗಿ ಬಿಸಿ ಪಾಟೀಲ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಹಾವೇರಿಯಲ್ಲಿ ಬಿಸಿ ಪಾಟೀಲ್ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಏನಂತ ಬಿಸಿ ಪಾಟೀಲ್ ಅವರಿಗೆ ಯಾಕೆ ಈಗ ಅಸಮಾಧಾನ ಆಗಿರೋದು ಬೊಮ್ಮಾಯಿ ಅವರ ವಿಚಾರವಾಗಿ? ದೆಹಲಿಗೆ ಹೋದ್ರೂ ಕೂಡ ಬೊಮ್ಮಾಯಿ ಅವರ ಅಪಾಯಿಂಟ್ಮೆಂಟ್ ಸಿಗಲಿಲ್ಲ. ನಾನು ದೆಹಲಿಗೆ ಹೋಗಿ ಸಂಸದರ PAಗೆ ಕರೆ ಮಾಡಿದೆ. ಅವರ PAಗೆ ಫೋನ್ ಮಾಡಿ ಫೋನ್ ಕೊಡು ಅಂತ ಹೇಳಿದೆ. ಅದಕ್ಕೆ ಬೊಮ್ಮಾಯಿ ಅವರ PA ಅವರು ಮುಂದಿನ ಕಾರ್ನಲ್ಲಿದ್ದಾರೆ, ಸೋಮಣ್ಣ ಹಾಗೆ ಬೊಮ್ಮಾಯಿ ಅವರು ಜೊತೆಗಿದ್ದಾರೆ ಅಂತ ಹೇಳಿದ್ರು. ಸಾಹೇಬ್ರಿಗೆ ಹೇಳಿ ಫೋನ್ ಹಚ್ಕೊಡಪ್ಪ ಅಂತ ಹೇಳಿದೆ. 2 ದಿನ ಆದರೂ ಅವರಿಂದ ಯಾವುದೇ ಕರೆ ಬರಲಿಲ್ಲ. ಬೊಮ್ಮಾಯಿ ಅವರು ದೊಡ್ಡವರು, ಬಹಳ ಮುತ್ಸದ್ದಿಗಳು, ಸಣ್ಣ ಪುಟ್ಟ ಮಂದಿಗೆ ಅವರು ಸುಲಭವಾಗಿ ಸ್ಪಂದಿಸೋದಿಲ್ಲ. ದೆಹಲಿಗೆ ಬಂದಿದ್ರು ನಮ್ಮ MP ಭೇಟಿ ಮಾಡೋಕ್ಕಾಗಲ್ಲ ಅಂತ ಅಂದರೆ ಏನಿದು, ಏನು ದುರಾದೃಷ್ಟ ನಮ್ಮದು ಅಂತ ಅನಿಸಿ ಬೇಸರ ಆಯಿತು ಅಂತ ಹೇಳ್ತಾ ಇದ್ದಾರೆ. ನವದೆಹಲಿಯಲ್ಲಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದೆ. ಕರ್ನಾಟಕ ಭವನದಲ್ಲಿ ಇದ್ದಂಥ CMರನ್ನ ಭೇಟಿಯಾದೆ. ಸೌಜನ್ಯಕ್ಕೆ CM ಸಿದ್ದರಾಮಯ್ಯನವರನ್ನ ನಾನು ಭೇಟಿಯಾದೆ ಅಂತ ಹೇಳ್ತಿದ್ರು. ಇದೇನಾದ್ರು ಬೇರೆ ಅರ್ಥ ಇದೆಯಾ? ಒಳ ಅರ್ಥ? BJPಯ ಮಾಜಿ ಶಾಸಕ ಅಥವಾ ಮಾಜಿ ಸಚಿವ ಹೋಗಿ ಕಾಂಗ್ರೆಸ್ನ ಅಂದರೆ ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತಾರೆ. ಅಂದರೆ ಕಾಂಗ್ರೆಸ್ ನಾಯಕರುಗಳು ಅವ್ರಿಗೆ ಸುಲಭವಾಗಿ ಸಿಗ್ತಾರೆ, ನಮ್ಮ ನಾಯಕರು ಸಿಗೋದಿಲ್ಲ ಅನ್ನುವಂಥ ಅರ್ಥದಲ್ಲಿ ಏನಾದರೂ ಇದೆಯಾ? 22ನೇ ತಾರೀಕು ಬೊಮ್ಮಾಯಿಯವರು ಸಿಕ್ಕಿದ್ರು. ಈಗ ನಾನು ಇಲ್ಲಿಂದ ಡೆಲ್ಲಿಗೆ ಹೋಗಿದ್ದೆ. ಮೊನ್ನೆ 22ನೇ ತಾರೀಕು ಬೊಮ್ಮಾಯಿಯವರು ಸಿಕ್ಕಿದ್ರು ನನಗೆ ರಾಣೆಬೆನ್ನೂರಲ್ಲಿ ಕಾರ್ಯಕ್ರಮದಲ್ಲಿ. ಅವಾಗ ಹೇಳಿದೆ, ನಾನು ನಾಳೆ ಡೆಲ್ಲಿಗೆ ಬರ್ತಾ ಇದ್ದೀನಿ, ನನ್ನ ವೈಯಕ್ತಿಕ ಬೇರೆ ಏನೋ ಕೆಲಸ ಇತ್ತು, ಹೋಗ್ತಾ ಇದ್ದೆ, ಬರ್ತಾ ಇದ್ದೀನಿ ಅಂದರು. ಆಯಿತು, ಅಲ್ಲೇ ಸಿಗೋಣ ಅಂದರು. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಹೋದೆ, ಡೆಲ್ಲಿಗೆ ಹೋಗಿ 11 ಗಂಟೆಗೆ ಅವ್ರ PAಗೆ ಫೋನ್ ಮಾಡಿದೆ. ಅವ್ರಿಗಂತೂ ಫೋನ್ ಮಾಡೋಂಗಿಲ್ಲಲ್ಲ, ಅವ್ರು ಯಾವುದು ಫೋನ್ ಐತಲ್ಲ. ನಾವು ಎಷ್ಟೋ ವರ್ಷಗಳಾಯಿತು ನೇರವಾಗಿ ಅವ್ರಿಗೆ ಮಾತಾಡಿದೆ. ಅವರ PAಗೆ ಫೋನ್ ಮಾಡಿದೆ ನಾನು. ಕುಲಕರ್ಣಿ ಅಂತ ಯಾರೋ ಇದ್ದಾರೆ, ಯಾಕೆಂದರೆ ಅವ್ರು ಒಂದ್ಸರಿ ಹೇಳಿದರು, ನಿಮ್ಮನ್ನು ಹೆಂಗೆ ಡೆಲ್ಲಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನಮ್ಮ PA ಇದನ್ನು ಅವ್ನು ಕಾಂಟ್ಯಾಕ್ಟ್ ಮಾಡಿತ್ತು. ಅವನಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವ್ನು ಹೇಳ್ದ, ಸರ್ ಮುಂದಿನ ಗಾಡಿಯಲ್ಲಿದ್ದಾರೆ ಏರ್ಪೋರ್ಟಲ್ಲಿ, ಈಗ ಫ್ಲೈಟಿಂದ ಹೊರಟರು, ಸೋಮಣ್ಣವರು ಇದ್ದಾರೆ ಅಂದರು. ಸರಿಯಪ್ಪ ಆಯಿತು, ಇಳಿದ್ಮೇಲೆ ನಾನು ಡೆಲ್ಲಿಗೆ ಬಂದಿದ್ದೀನಿ, ಸಾಹೇಬ್ರಿಗೆ ಹೇಳಿ ಸ್ವಲ್ಪ ಫೋನ್ ಹಚ್ಕೊಡಪ್ಪ ಅಂತ ಹೇಳಿದೆ. 2 ದಿವಸ ಆದರೂ ಕೂಡ ಅವರಿಂದ ಯಾವುದೇ ರೀತಿ ಒಂದು ಕಾಲ್ ಬರಲಿಲ್ಲ. ನನಗೆ ಬೇರೆ ನಮ್ಮ ಸಂಸದರ ರಾಘವೇಂದ್ರ ಅವ್ರನ್ನ ಭೇಟಿ ಮಾಡಿದ್ವಿ.